ಯಾವಾಗ ದೇವರ ಜೀವ ನಿನ್ನಲ್ಲಿ ಬರ್ತಿದ್ದೋ ನೀನು ಆಳುವವನಾಗಿ ಪ್ರಾರಂಭ ಮಾಡ್ತೀಯ. ನಿನ್ನ ಜೀವ ಬಂದ ಮೇಲೆ ಆ ಜೀವ ನಿನ್ನಲ್ಲಿ ಇರೋದ್ರಿಂದ ನಿನಗೆ ಎಷ್ಟೊತ್ತು ಪ್ರಾರ್ಥನೆ ಮಾಡಿದ್ರೆ ಬೋರ್ ಆಗಲ್ಲ. ಯಾಕಂದರೆ ಜೀವ ಕೊಟ್ಟಿದ್ದು ದೇವರು. ಒಂದು ಭಾನುವಾರ ಇರ್ಬೋದು, ಯಾವ ದಿನ ಇರ್ಬೋದು, ನನಗೆ ಕೊಟ್ಟಿದ್ದು ಜೀವ ಇವತ್ತು ನನ್ನ ಆಳುವವನಾಗಿರ್ಬೇಕಾದ ಕಾರಣ ಈತನಾಗಿದ್ದಾನೆ. ಆತನನ್ನು ನಾನು ನೆನೆಸ್ಕೊತೇನೆ, ಆತನ ನಾನು ಮಹಿಮೆ ಪಡಿಸ್ತೇನೆ. ಯಾಕೆಂದರೆ ನನ್ನೊಳಗೆ ದೇವರ ಜೀವ ಇದೆ. ನಾನು ಇನ್ನು ಆಳುವವನೇ ಹೊರತು ಇನ್ನೊಬ್ಬರು ನನ್ನ ಆಳುವುದಕ್ಕೆ ಆಗೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನೀನು ಹೇಳಬೇಕು, ನಾನು ಆಳುವವನು. ನನ್ನ ಕೆಲಸದಲ್ಲಿ ಸಕ್ಸಸ್ ಉಂಟಾಗ್ತಿದೆ, ಯಾಕೆಂದರೆ ನನ್ನ ದೇವರ ಜೀವ ಇದೆ. ದೇವರ ಜೀವ ಇರುವವನು ಏನು ಮಾಡ್ತಾನೆ ಗೊತ್ತಾ? ಎಫೆಸ ಪತ್ರಿಕೆ 4ನೇ ಅಧ್ಯಾಯ 28ನೇ ವಚನ ಏನಿದೆ ನೋಡ್ರಿ. ಕಳವನ್ನು ಮಾಡುವವನು ಇನ್ನು ಮೇಲೆ ಕಳವು ಮಾಡದೆ. ದೇವರ ಜೀವ ಬಂದ ತಕ್ಷಣವೇ ಕಳ್ತನ ಮಾಡ್ತಾ ಇರ್ತಾನೆ ಅವನು. ಕಳ್ತನ ಮಾಡೋನು ಇನ್ಮೇಲೆ ಏನ್ ಮಾಡಲ್ಲ, ಕಳವು ಮಾಡದೆ. ಯಾಕೆಂದ್ರೆ ಪಾಪ ಅವನನ್ನ ಆಳೋದ್ರಿಂದ ಅವನು ಕಳ್ತನ ಮಾಡ್ತಾನೆ, ಲಂಚ ತಕೊಳ್ತಾನೆ, ಸುಳ್ಳು ಹೇಳ್ತಾನೆ, ವ್ಯಭಿಚಾರ ಮಾಡ್ತಾನೆ. ಯಾಕೆಂದ್ರೆ ಪಾಪ ಅವನನ್ನು ಆಳ್ತಾ ಇರ್ತದೆ. ಯಾವಾಗ ಜೀವ ಅವನೊಳಗೆ ಬರ್ತೈತೋ ಅವನು ಅವೆಲ್ಲವನ್ನು ಓವರ್ಕಮ್ ಮಾಡೋನಾಗಿದ್ದಾನೆ. ನಿಮ್ಮೊಳಗೆ ದೇವರ ಜೀವ ಇದೆ. ಜೀವ ಮಾತಾಡ್ರಿ, ಜೀವ ಮಾತಾಡ್ರಿ, ಜೀವ ಮಾತಾಡ್ರಿ. ನೀನ್ ಎದುರುಗಡೆ ಮನುಷ್ಯನಿಗೆ ನೀನು ಕಿಂಗ್ ಮೇಕರ್ ಆಗಿದೆಯಾ? ಸಭೆ ಕಿಂಗ್, ನೀನನ್ನ ಕಿಂಗ್ ಮೇಕರ್ ಮಾಡ್ತಿದ್ದೆ. ನೀನು ಲೋಕದಲ್ಲಿ ಮನುಷ್ಯನ ಕಿಂಗ್ ಮೇಕರ್ ಮಾಡಬೇಕು. ಯಾರ್ಯಾರು ಪಾಪದಲ್ಲಿದ್ದಾರೋ, ಯಾರ್ಯಾರು ದರಿದ್ರದಲ್ಲಿದ್ದಾರೋ, ಯಾರ್ಯಾರು ಕಷ್ಟದಲ್ಲಿದ್ದಾರೋ, ಯಾರ್ಯಾರು ಕಾಯಿಲೆಲಿದ್ದಾರೋ, ಯಾರ್ಯಾರು ನಾನು ಮುಗಿದ ನನ್ನ ಕತೆ ಅಂತ ಹೇಳ್ತಾರೋ ಅವ್ರನ್ನೆಲ್ಲ ನೀನು ಕಿಂಗ್ ಮೇಕರ್ ಮಾಡುವ ಪವರ್ನ ದೇವರು ನಿನ್ನೊಳಗೆ ಇಟ್ಟಿರುವ ದೇವನಾಗಿದ್ದಾನೆ. ನಾನು ಹೇಳ್ತೇನೆ, ಯು ಹ್ಯಾವ್ ಇಟರ್ನಲ್ ಲೈಫ್. ನೀವು ಜೀವ ಇದೆ ಅಂತ ನೀವು ನಂಬಕ್ಕೆ ಶುರು ಮಾಡಿದ್ರೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತಿದೆ, ನಿಮ್ಮ ನಡತೆ ಚೇಂಜ್ ಆಗ್ತಿದೆ. ಫಸ್ಟ್ ನಿಮಗೆ ದೇವರ ಜೀವ ಕೊಟ್ಟು ದೇವರು ನಿಮ್ಮನ್ನು ನೀತಿವಂತರಾಗಿ ಮಾಡ್ತಾರೆ. ಆಗಲೇ ನೀವು ನೀತಿಯ ಮಾರ್ಗದಲ್ಲಿ ನಡೆಯಲು ಸಾಧ್ಯ. ನಾನು ಹೇಳ್ತೀನಿ, ಎಲ್ಲ ವಿಷಯದಲ್ಲಿ ನೀವು ಆಳಬೇಕು. ಡೈಲಿ ಬೆಳಿಗ್ಗೆ ನಂಬಬೇಕು, ನನ್ನಲ್ಲಿ ದೇವರ ಜೀವ ಇದೆ. ನಾನು ಕೈ ಹಾಕುವ ಬಿಸ್ನೆಸ್, ನಾನು ಕೈ ಹಾಕುವ ಕೆಲಸ, ನಾನು ಹೋಗಿ ಮಾತನಾಡುವ ವಿಷಯ ಅದು ಸಕ್ಸಸ್ ಆಗ್ತಿದೆ. ನನಗೆ ಜ್ಞಾನವನ್ನು ದೇವರು ಉಂಟು ಮಾಡ್ತಾನೆ. ಯಾಕಂದರೆ ನನ್ನಲ್ಲಿ ದೇವರ ಜೀವ ಇದೆ. ಅದನ್ನು ಅನುಭವಿಸ್ಬಿಟ್ಟು ಹೋಗ್ರಿ ಹೊರಗಡೆಗೆ. ನಾನು ಹೇಳ್ತೀನಿ, ನಿಮ್ಮ ಲೈಫ್ ಸಕ್ಸಸ್ ಆಗ್ತದೆ. ನನ್ನ ಜೀವನ ಅವರಿಗೆ ಕೊಡೋದಕ್ಕಾಗಿ ಬಂದಿದ್ದೇನೆ. ನನ್ನ ಜೀವ ಅವರೊಳಗೆ ಬಂದಾಗ ಅವರು ನೀತಿವಂತರಾಗ್ತಾರೆ. ನನ್ನ ಜೀವ ಅವರೊಳಗೆ ಬಂದಾಗ ಅವರು ಪರಿಶುದ್ಧರಾಗ್ತಾರೆ. ನನ್ನ ಜೀವ ಅವರೊಳಗೆ ಬಂದಾಗ ಅವರು ದೇವರ ಮಕ್ಕಳಾಗಿ ಮಾರ್ಪಡ್ತಾರೆ. ನನ್ನ ಜೀವ ಅವರೊಳಗೆ ಬಂದಾಗ ಅವರು ಎಲ್ಲವನ್ನು ಆಳುವವರಾಗ್ತಾರೆ. ನನ್ನ ಜೀವ ಅವರೊಳಗೆ ಬಂದಾಗ ಎಲ್ಲವನ್ನು ಅವರು ಸುಲಭವಾಗಿ ಸ್ವತಂತ್ರಿಸಿಕೊಳ್ತಾರೆ. ನನ್ನ ಜೀವ ಅವರೊಳಗೆ ಬಂದಾಗ ಅವರು ಮುಂದೆ ಎಂಥ ಬಿರುಗಾಳಿ, ಎಂಥ ಬೆಟ್ಟಗಳು, ಎಂಥ ಗುಡ್ಡಗಳು, ಅವರು ಕಾರ್ಗತ್ತಲೆ ಕಣಿವೆಯಲ್ಲಿ ನಡ್ಕೊಂಡು ಹೋದ್ರು ಕೂಡ ನನ್ನ ಜೀವ ಅವರಲ್ಲಿ ಇರೋದ್ರಿಂದ ಎಲ್ಲವನ್ನು ಜಯಿಸಿ ಅವರು ಹೊರಗಡೆ ಬರ್ತಾರೆ.